ಆತನಿಗೆ ಮಕ್ಕಳು ಒಂದೇ ಪಂಚಪ್ರಾಣ. ಆ ಮಕ್ಕಳನ್ನ ತನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಅದಮ್ಯ ಆಸೆ. ಆದರೆ ಗಂಡ ಹೆಂಡತಿ ನಡುವಿನ ಕಲಹ ಕೊನೆಗೆ ಇಬ್ಬರು ನಿರಪರಾಧಿ ಹೆಣ್ಣು ಮಕ್ಕಳನ್ನ ಬಲಿ ಪಡೆದಿದೆ. ಹೆಂಡತಿ ಮನೆಗೆ ಬರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಉನ್ಮಾದಕ್ಕೆ ಒಳಗಾದ ಪತಿರಾಯ ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾನೆ. ಬೆಳಕು ಮೂಡುವ ಮುನ್ನವೇ ಅಲ್ಲಿ ರಕ್ತದೋಕುಳಿ ಹರಿದಿತ್ತು. ರಕ್ಕಸನೊಬ್ಬನ ಮೃಗಿಯ ವರ್ತನೆಗೆ ಮನೆಯೊಳಗೆ ಇಬ್ಬರು ಮಹಿಳೆಯರು ಹೆಣವಾಗಿ ಬಿದ್ದಿದ್ರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೆರೆ ಹೊರೆಯವರಲ್ಲಿ ಆತಂಕದ ನೆರಳು ಆವರಿಸಿತ್ತು. ಇಂತಹ ಮನ ಕಲಕುವ, ಎದೆ ನಡುಗಿಸೋ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದ ಜೆಜೆ ಕಾಲೋನಿಯಲ್ಲಿ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೇ ನೋಡಿ ಆ ದುರ್ದೈವಿಗಳು. ಒಬ್ಬಾಕೆ ಹೆಸರು ಶಮಾ, ಮತ್ತೊಬ್ಬಳು ಸಹೋದರಿ ರೇಷ್ಮಾ. ಮೃತ ಶಮಾ ಕಳೆದ 9 ವರ್ಷಗಳ ಹಿಂದೆ ಏಜಸ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಈ ದಂಪತಿಗೆ 3 ಮುದ್ದಾದ ಮಕ್ಕಳು ಇದ್ದಾರೆ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಸಾಮಾನ್ಯ. ಆದರೆ ಇವರ ನಡುವಿನ ಜಗಳ ವಿಕೋಪಕ್ಕೆ ಹೋಗಿತ್ತು. ಗಂಡನ ಕಾಟ ಸಹಿಸದ ಶಮಾ ಗಂಡನೇ ಬೇಡ ಎಂದು ಮಕ್ಕಳೊಂದಿಗೆ ತವರು ಮನೆ ಸೇರ್ಕೊಂಡಿದ್ಲು. ಇದೇ ವಿಷಯಕ್ಕೆ ಸದಾ ರೊಚ್ಚಿಗೇಳ್ತಾ ಇದ್ದ ಪತಿ ಏಜಸ್ ಪದೇ ಪದೇ ಹೆಂಡತಿ ಮಕ್ಕಳನ್ನ ಮನೆಗೆ ಕರೆ ತರಲು ಪ್ರಯತ್ನಿಸಿದ್ದ. ಆದರೆ ಹೆಂಡತಿ ಬರಲು ಒಪ್ಪದಿದ್ದಾಗ ಆತನ ತಲೆಯಲ್ಲಿ ಕೊಲೆಗಡುಕ ಬುದ್ಧಿ ಕೆಲಸ ಮಾಡಿದೆ. ಮುಂಜಾನೆ ಹೆಂಡತಿ ತವರು ಮನೆಗೆ ನುಗ್ಗಿದ ಪಾಪಿ ಹೆಂಡತಿ ಶಮಾ ಹಾಗೂ ನಾದಿನಿ ರೇಷ್ಮಾಳ ಕತ್ತನ್ನ ಕ್ರೂರವಾಗಿ ಸೀಳಿ ಅಟ್ಟಹಾಸ ಮೆರೆದಿದ್ದಾನೆ. ಡಿವೋರ್ಸ್ ಮಾಡಿಬಿಡ್ತೀನಿ, ನನಗೆ ಬೇಡ ಅಮ್ಮ ಇದ್ದಾಳೆ ಅಂತ ನಾನು ಇದು ಮಾಡ್ತಾ ಇದ್ದಿದ್ದು ಜೀವನ. ಇವಾಗ ಬೇಡ, ಜಾಸ್ತಿ ಸತಾಯಿಸ್ತಾ ಇದ್ದಾಳೆ ಅವನು. ನಾನು ಬೇಡ ಅಂತ ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಮ್ಮ ಮನೆಯಲ್ಲೇ ಇದ್ದಾರೆ. 2 ತಿಂಗಳಾಗಿತ್ತು ಗಲಾಟೆ ಆಗಿತ್ತು. ಯಾವಾಗಲೂ ಕುಡ್ಕೊಂಡು ರಾತ್ರಿ ಹೊತ್ತು ಫೋನ್ ಮಾಡೋದು, ನನಗೆ ಬೇಡ ಅಂದರೆ ನಾನು ಆಗ್ಬಿಡ್ತೀನಿ ನಿನಗೆ, ಎಲ್ಲರೂ ನಿನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಂತ ಅಲ್ಲ ನೀನು ಇದು ಮಾಡೋದು ಅಂತ ಹೇಳ್ತಾ ಇದ್ನು. ಮಕ್ಕಳಿಗೆಲ್ಲ ಮಕ್ಕಳು ಹೇಳ್ತಾ ಇದ್ದಾನೆ, ನಮ್ಗೆ ಅಪ್ಪ ಬೇಡ, ಅಮ್ಮ ಇದ್ರೆ ಸಾಕು, ಅವನೇನು ನೋಡಲ್ಲ, ಕುಡ್ಕೊಂಡು ನಮ್ಗೆ ಎತ್ತೆತ್ತಿ ಬಿಸಾಕ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ಜೊತೆಲಿ ಇರೋದು ಅದಕ್ಕೆ ಇಬ್ಬರು ಇರ್ಬಾರ್ದಂತ ಮಾಡಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆಂಡತಿ ಮತ್ತು ನಾದಿನಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಇಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿದ ಆ ರಾಕ್ಷಸ ಅಲ್ಲಿಗೆ ಸುಮ್ಮನಾಗಲಿಲ್ಲ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಹೆಣಗಳ ಮುಂದೆ ಅಳ್ತಾ ಇದ್ದ ತನ್ನ 3 ಮಕ್ಕಳನ್ನ ಎತ್ತುಕೊಂಡು ನೇರವಾಗಿ ಕೋಲಾರಕ್ಕೆ ಓಡಿದ್ದಾನೆ. ಮಕ್ಕಳನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗಿ ಸ್ವತಃ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ತಾನು ಮಾಡಿದ ರಕ್ತ ಚರಿತ್ರೆಯನ್ನ ಒಪ್ಪಿಕೊಂಡು ಶರಣಾಗಿದ್ದಾನೆ. ಇತ್ತ ಆರೋಪಿ ನೀಡಿದ ಆಘಾತಕಾರಿ ಮಾಹಿತಿಯ ಮೇರೆಗೆ ತಕ್ಷಣವೇ ಅಲರ್ಟ್ ಆದ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ನಗರ ಪೊಲೀಸರು ತಡ ಮಾಡದೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇಡೀ ಮನೆ ತುಂಬಾ ಹರಿದಿದ್ದ ರಕ್ತದ ಕಲೆಗಳನ್ನ ಕಂಡು ಖಾಕಿ ಪಡೆ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ಮಹಜರು ಪ್ರಕ್ರಿಯೆ ಮುಗಿಸಿರುವ ಪೊಲೀಸರು ಮೃತದೇಹಗಳನ್ನ ಶವ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಸ್ಪಾಟ್ ಅಲ್ಲಿ ಬಂದಾಗ ನಮ್ಗೆ 2 ಜನ ಲೇಡೀಸ್ ಬಾಡಿ ಸಿಕ್ಕಿದೆ. ಒಬ್ರು ಲೇಡಿ ರೇಷ್ಮಾ ಮತ್ತೆ ಇನ್ನೊಬ್ರು ಶಮಾ, 2 ಜನ ಸಿಸ್ಟರ್ಸ್ ಇದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ ಇವರು ನಮ್ಮ ಆರೋಪಿ ಗಲ್ಪೇಟೆಯಿಂದ ಬೈಕಿಂದ ಇಲ್ಲಿ ಬಂದು ಅರೌಂಡ್ 6:00 ಈ 2 ಜನ ಮಲಗಿದ್ರು. ಆ ಟೈಮ್ ಗೇಟ್ ಲಾಕ್ ಮಾಡಿ ಗೇಟ್ ಓಪನ್ ಮಾಡಿ 2 ಜನ ಲೇಡೀಸ್ಗೆ ನೈಫ್ ಇಂದ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಅವರದ್ದು ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಬೇರೆ 3 ಜನ ಮಕ್ಕಳು ಇತ್ತು. ಇವತ್ತು 3 ಜನ ಮಕ್ಕಳು ಇದ್ದಾರೆ, ಗಂಡ ಹೆಂಡತಿ. 3 ಜನ ಮಕ್ಕಳಿಗೆ ಇವರು ಬೈಕಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಗಲ್ಪೇಟೆಗೆ ಹೋಗಿದ್ದಾರೆ. ಕ್ಷಣಿಕ ಕೋಪ ಹಾಗೂ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಿರುವ ಈ ಭೀಕರ ಡಬಲ್ ಮರ್ಡರ್ ಪ್ರಕರಣ ಕುಟುಂಬವನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ತಾಯಿಯನ್ನ ಕಳೆದುಕೊಂಡು ತಂದೆಯೂ ಜೈಲು ಪಾಲಾಗಿ ಆ 3 ಮುಗ್ಧ ಮಕ್ಕಳು ಈಗ ಅನಾಥರಾಗಿದ್ದಾರೆ. ಸದ್ಯ ಹಂತಕ ಏಜಸ್ನನ್ನ ಕಸ್ಟಡಿಗೆ ಪಡೆದಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ.
ಕೇವಲ ಸಂಸಾರದ ಜಗಳವೇ ಅಥವಾ ಇದರ ಹಿಂದೆ ಬೇರೇನಾದ್ರೂ ರಹಸ್ಯ ಅಡಗಿದೆಯೇ ಅನ್ನೋದು ಬಯಲಾಗಬೇಕಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಈ ಇಬ್ಬರು ಹೆಣ್ಣು ಮಕ್ಕಳ ಭೀಕರ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ಹೊರಬರಲಿದೆ. ಸತೀಶ್ ಎಸ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.